ಇವಾಗ ಮಾತಾಡ್ತೀವಿ ಸರ್. ಏನದ ಸತ್ಯವಂತ ಗೊತ್ತಿತ್ತು ಸತ್ಯಮೇವ ಜಯತೆ ಮಾಮೂಲಿ ಅದೇ ಮಾಡಿದ್ರ ಆಯ್ತಾ? ಕನ್ಫರ್ಮ್ ಆಯ್ತಾ? ಸ್ಟೇಷನ್ ಇದೆ ಅಂತ ಅದೊಂದು ರೆಡಿನಾ ಗರೋಲ್ ಸರ್ ರೆಡಿ ಸರ್. ಸರ್ ಉದಯಗಿರಿ ಕಲ್ಲು ತೂರಾಟ ಪ್ರಕರಣದಲ್ಲಿ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತ ಮೌಲ್ವಿನ ಬಂಧನ ಆಗಿದೆ. ಅಲ್ಲ, ಮೌಲ್ವಿ ಅವತ್ತಿಂದನೂ ಮೈಸೂರಲ್ಲೇ ಇದ್ದಾರೆ, ಒಂದು ಮಸೀದಿ ಒಳಗೆ ಇದ್ದಾರೆ ಅನ್ನುವಂಥ ಮಾಹಿತಿ ಅವತ್ತಿಂದ ಸಿಗ್ತಾ ಇತ್ತು. ಆದರೆ ಪೊಲೀಸರು ಅವರ ಕರ್ತವ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. ಸರ್ಕಾರದ ಎಷ್ಟೇ ಒತ್ತಡ ಇದ್ದರೂ ಮಾಡಲಿ, ಒಂದು ಒಳ್ಳೆ ರೀತಿಯಲ್ಲಿ ಮೈಸೂರನ್ನ ತೆಗೆದುಕೊಂಡು ಹೋಗಲಿ ಅನ್ನುವಂಥ ಕಾರಣಕ್ಕೆ ಕಮಿಷನರ್ ಮತ್ತು DCP ಅವ್ರನ್ನ ಭೇಟಿ ಮಾಡಿ ಎಲ್ಲರನ್ನೂ ಬಂಧಿಸಬೇಕು. ಯಾವ ಕಾರಣಕ್ಕೆ ಮೊಬೈಲ್ ಟವರ್ಗಳನ್ನು ನೀವು ಸರ್ಚ್ ಮಾಡಿ ಅದನ್ನು ತೊಗೊಂಡು ಯಾರ್ಯಾರು ಅವತ್ತಿನ ಗುಂಪನ್ನ ಸೇರ್ಸೋಕ್ಕೆ ಪ್ರಯತ್ನ ಪಟ್ಟರು ಅವರೆಲ್ಲರ ಮೇಲೂ ಕೇಸ್ ಹಾಕಬೇಕು ಅನ್ನುವಂಥ ಮಾತುಗಳನ್ನು ಹೇಳಿ ಒತ್ತಾಯ ನಾವು ಮಾಡಿ ಬಂದಿದ್ವಿ. ಮೌಲ್ಯವರು ಇವತ್ತು ಬೆಳಗ್ಗೆ ಮಾಡಿದ್ದಾರೆ ಅನ್ನುವಂಥ ಸಂಗತಿ ಗೊತ್ತಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಇದೆಲ್ಲವನ್ನು ಮುಚ್ಚಿಡುವಂಥ, ಪೊಲೀಸವ್ರ ಮೇಲೆ ಒತ್ತಡ ಹೇರುವಂಥದ್ದನ್ನು ಮಾಡ್ತಾಯಿದ್ದಾರೆ. ಮೊನ್ನೆ ಮೈಸೂರಿನಲ್ಲಿ ಯಾರು ಸತೀಶ್ ಅನ್ನುವರ ಮೊಬೈಲಿಗೆ ಬಂದದಂಥ ಏನು ಸಂದೇಶ ಏನು ಬಂದಿತ್ತು, ವಾಟ್ಸಪ್ ಏನು ಬಂದಿತ್ತು, ಅದನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ನರಸಿಂಹರಾಜ ವಿಧಾನಸಭಾ ಆ ಭಾಗದಲ್ಲಿ ಒಬ್ಬ ಯಾರೋ ನನಗೆ ಕಳಿಸಿದ್ದಾರೆ ಅನ್ನುವಂಥದ್ದನ್ನು ಗೊತ್ತಾಗಿ ಅವರನ್ನು ಕರ್ಕೊಂಡೋಗಿ ಅವ್ರ ಮೊಬೈಲನ್ನು ಸೀಸ್ ಮಾಡುವಂಥ ಕೆಲಸವನ್ನು ಮೊನ್ನೆ ಮಾಡಿದ್ದಾರೆ ಅನ್ನುವಂಥದ್ದು. ಅಂದರೆ ಸರ್ಕಾರದ ಇಂಟರ್ವೆನ್ಷನ್ ಇಲ್ಲದೆ ಹೋಗಿದ್ರೆ ಇಷ್ಟು ಬೇಗನೆ ಎಲ್ಲ ಕೆಲಸ ಆಗ್ತಾಯಿತ್ತು. ಸರ್ಕಾರ ಮಧ್ಯಪ್ರವೇಶ ಮಾಡಿ ಒಬ್ಬರು ಪೊಲೀಸವ್ರು ತಪ್ಪು ಅಂತಾರೆ, ಒಬ್ಬರು ಪೊಲೀಸವ್ರು ಮಾಡಿ ಸರಿ ಅಂತ ಸಚಿವರಾದಿಯಾಗಿ ಮಾತಾಡ್ತಿರುವ ಈ ಸಂದರ್ಭದಲ್ಲಿ ಇವತ್ತೇನೋ ಒಂದಷ್ಟು ಮಾಡಿದ್ದಾರೆ. 24ನೇ ತಾರೀಕು ಒಂದು ಬೃಹತ್ ಜಾಗೃತಿ ಜಾಥಾ ಅಂತ ಇರುವ ಕಾರಣಕ್ಕೆ ಇವಾಗ ಅದನ್ನು ಅರೆಸ್ಟ್ ಮಾಡಿರೋದನ್ನು ಮಾಡಿದ್ದಾರೆ. ದುರ್ದೈವ ಅಂತ ಹೇಳಿದ್ರೆ ನಮಗಿದು ಎರಡನೇ ಅನುಭವ. ಭಾಳ ಹಿಂದೆ ನಾವು ಮಹಾರಾಜ ಕಾಲೇಜಿನ ಗ್ರೌಂಡನ್ನು ಬುಕ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲೂ ಹಿಂದೆ ಯಾವುದೋ ಅರ್ಜಿ ಬಂದಿದೆ ಅಂತೇಳಿ ನಮಗೆ ನಿರಾಕರಣೆ ಮಾಡಿದ್ರು. ಅದೇ ರೀತಿಯಲ್ಲಿ ಈಗ ಗನ್ನೌಸಿಂದ ನಾವು ಕೋಟೆ ಆಂಜನೇಯಕ್ಕೆ ಹೋಗ್ತೀವಿ ಇಂದಾಗ ಇಲ್ಲ ಅವತ್ತೇ ಬೇರೊಬ್ಬರು ಕೇಳ್ಬಿಟ್ಟಿದ್ದಾರೆ ಗಾಂಧಿನಗರದಿಂದ, ಒಬ್ರು ಯಾರೋ ಅರ್ಜಿ ಬಂದಿದೆ ನಾವು ನಿಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅನ್ನುವಂಥ ಸುದ್ದಿನೂ ಇದೆ. 1 ಗಂಟೆಗೆ ಪೊಲೀಸ್ ಕಮಿಷನರನ್ನು ಭೇಟಿ ಆಗ್ತಾಯಿದ್ದೀವಿ. ಅವ್ರು ಯಾವ ಉದ್ದೇಶಕ್ಕೆ ಪ್ರತಿಭಟನೆ ಮಾಡೋಕ್ಕೆ ಹೊರಟಿದ್ದಾರೆ, ನಾವು ಯಾವ ಉದ್ದೇಶಕ್ಕೆ ಮಾಡೋಕ್ಕೆ ಹೊರಟಿದ್ದೀವಿ. ನಾವು ಮಾಡೋಕ್ಕೆ ಹೊರಟಿರೋದು ರಾಷ್ಟ್ರ ಸುರಕ್ಷತೆ. ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದ್ರು, ಹೊಡೆಯೋಕ್ಕೆ ಬಂದರು, DCP ಕಾರ್ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ, ಅವ್ರನ್ನೆಲ್ಲ ಹಿಡೀರಿ, ನಾವು ನಿಮ್ಮೊಟ್ಟಿಗಿದ್ದೀವಿ ಪೊಲೀಸರೇ. ಮೊದಲನೇ ಬಾರಿಗೆ ನೀವೊಂದು ಒಳ್ಳೆಯ ಕೆಲಸವನ್ನು ಮೈಸೂರಿನಲ್ಲಿ ಶಾಂತಿ ಕದಡದೇ ಇರುವಂಥ ರೀತಿಯಲ್ಲಿ ಮಾಡಿದ್ದೀರಿ. ಹಾಗಾಗಿ ನಿಮ್ಮ ಜೊತೆ ನಾವಿದ್ದೀವಿ ಎನ್ನುವಂಥ ಸಂದೇಶವನ್ನು ತೋರಿಸೋದಕ್ಕೆ ನಾವು 24ನೇ ತಾರೀಕು ರಾಷ್ಟ್ರ ಜಾಗೃತಿ ಜನಾಂದೋಲನದ ಮುಖಾಂತರ ಮಾಡೋದಕ್ಕೆ ಹೊರಟಿದ್ದೀವಿ. ನೋಡೋಣ, ಪೊಲೀಸ್ ಕಮಿಷನರ್ನ ಭೇಟಿ ಆಗ್ತೀನಿ. ಪೊಲೀಸರಿಗೆ ಫ್ರೀ ಹ್ಯಾಂಡು ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಆಗಿರೋದು. ಕಳೆದ ಬಾರಿ DJ ಹಳ್ಳಿ KJ ಹಳ್ಳಿ ಘಟನೆಯಲ್ಲೂ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿರಲಿಲ್ಲ. ಎಲ್ಲೋ ಒಂದು ಕಡೆ ಪೊಲೀಸರ ಮೇಲೆ ಒತ್ತಡ ತರ್ತಾ ಇರುವ ಕಾರಣಕ್ಕೆ ಮಾಡೋಕ್ಕಾಗ್ತಾಯಿಲ್ಲ. ಈ ಥರದ ಸಂದರ್ಭದಲ್ಲಿ ದುಷ್ಟಶಕ್ತಿಗಳನ್ನು ಅಡಗಿಸಪ್ಪ ಅಂತೇಳಿ ಫ್ರೀ ಹ್ಯಾಂಡ್ ಕೊಟ್ಟಾಗ ಮಾತ್ರ ಅದು ಈ ಸರ್ಕಾರ ಆ ಸರ್ಕಾರ ಅಂತಲ್ಲ, ಯಾವುದೇ ಸರ್ಕಾರ ಇದ್ದರೂ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕಾಗಿತ್ತು. ಆದರೆ ಈಗ ಮೊನ್ನೆ ನಡೆದಂಥದ್ದು ಉದಯಗಿರಿಲಿ ಪೊಲೀಸರು ಎಚ್ಚರಿಕೆ ವಹಿಸಿ ಅವ್ರು ಯಾವುದಕ್ಕೂ ಒಳಗಾಗ್ದೇ ಪೊಲೀಸ್ ಫೋರ್ಸನ್ನು ಇಟ್ಕೊಂಡು ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡೋಕ್ಕೇನು ಹೊರಟಿದ್ರು ಅದನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮೌಲ್ವಿನೂ ಅರೆಸ್ಟ್ ಮಾಡಿದ್ದಾರೆ, ಸಾಕಷ್ಟು ಜನನ ಅರೆಸ್ಟ್ ಮಾಡೋದಿದೆ. ಮಾಡುವ ಮುಖಾಂತರ ಸಂದೇಶ ಕೊಡಿ, ಸಮಾಜಕ್ಕೆ ಒಂದು ಸಂದೇಶ ಕೊಡಿ. ಯಾರು ಈ ಥರದ ದುಷ್ಕೃತ್ಯ ಮಾಡ್ತಾರೋ ಅವರನ್ನು ನಾವು ಸದೆ ಬಡಿತೀವಿ ಎನ್ನುವಂಥ ಸಂದೇಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಆಯುಕ್ತರನ್ನ ಈಗ ಮಧ್ಯಾಹ್ನ ಭೇಟಿ ಮಾಡೋನಿದ್ದೇನೆ.